ವಿವಾದಕ್ಕೆ ಕಾರಣವಾಗ್ತಾ ಇದ್ದಾರೆ ಜಮೀರ್ ಅಹಮದ್ ಅವರು. ಇದೀಗ ಜಮೀರ್ ಅವರ ವಿರುದ್ಧ ವಕೀಲರಾದಂತಹ RLN ಮೂರ್ತಿ ಅವರು ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಹಾಗಾದ್ರೆ ಯಾವ ಒಂದು ವಿಚಾರಕ್ಕೆ, ಯಾವ ಒಂದು ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಸ್ವತಃ ಈಗ ನಮ್ಮ ಜೊತೆ ವಕೀಲರಾದಂತಹ RLN ಮೂರ್ತಿ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಈಗ ಯಾವ ವಿಚಾರಕ್ಕೆ ನೀವು ಸಚಿವರಾದಂತಹ ಜಮೀರ್ ಅಹಮದ್ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು? ಮೇಡಮ್, ಏನಾಗಿದೆ ನೋಡಿ, ಸನ್ಮಾನ್ಯ ಜಮೀರ್ ಅಹಮದ್ ಅವರು ಏನು ಅವ್ರ ಚಟನೋ ಅಥವಾ ಅವ್ರಿಗೆ ನಿಜವಾಗಿ ಅವ್ರು ಈ ಥರ ಮಾಡಬೇಕು ಅಂತ ಮಾಡ್ತಾರೋ, ಬಟ್ ಅವ್ರು ಮಾಡ್ತಾ ಇದ್ದಾರೆ. ಏನು ಮಾಡಿದ್ದಾರೆ ಅಂದರೆ, ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ನಾಯಕರುಗಳಿಗೆ ಅವಮಾನ ಮಾಡೋದ್ರ ಜೊತೆಗೆ ಒಕ್ಕಲಿಗರ ಒಂದು ಸಮಸ್ತ ಸಮುದಾಯಕ್ಕೇ ಅವರು ಅವಮಾನ ಮಾಡ್ತಿದ್ದಾರೆ. ಆದ್ದರಿಂದ ನಾವು ಏನಾಗುತ್ತೆ, ಕುಮಾರಸ್ವಾಮಿ ಅವರು ನಾಳೆ ಸಹ ಜಮೀರ್ ಅವರು ಫ್ರೆಂಡು, ಕುಮಾರಸ್ವಾಮಿ ಅವರು ರಾಜಿ ಆಗ್ಬೋದು ಅಥವಾ ರಾಜಿ ಆಗದೆ ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಉಳ್ಬೋದು. ತಾವು ನೋಡ್ತಾ ಇದ್ದೀರಾ, ಈಗ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ಇಡೋದು ಪ್ರತಿಷ್ಠೆ ಆಗಿಬಿಟ್ಟಿದೆ. ಯಾರ್ಯಾರೋ ಏನಂದ್ರೂ ಮಾನನಷ್ಟ ಮೊಕದ್ದಮೆ ಉಡ್ತಾರೆ. ಆದರೆ ಒಕ್ಕಲಿಗ ಸಮುದಾಯಕ್ಕೆ ಅವಮಾನ ಆದಾಗ ಯಾರು ಮುಂದೆ ಬಂದು ಅವರು ಒಕ್ಕಲಿಗ ಖಂಡಿಸೋಕೆ ಯಾರೂ ಬಂದಿಲ್ಲ. ನಮ್ಮ ಸಮಾಜದ ಸಂಘಗಳಾಗಲಿದ್ದಾವೆ, ಸಮಾಜ ಸಂಘಗಳು ಸುಮಾರು 106 ಸಂಘಗಳಿದ್ದಾವೆ. ಹಳ್ಳಿ ಮಟ್ಟದಿಂದ ದಿಲ್ಲಿ ಮಟ್ಟಕ್ಕೆ, ದಿಲ್ಲಿಯಿಂದ ಬೇರೆ ಬೇರೆ ದೇಶದಲ್ಲಿ, ದುಬೈಯಲ್ಲಿ, ಇಂಗ್ಲೆಂಡಲ್ಲಿ, US ಎಲ್ಲ ಒಕ್ಕಲಿಗ ಸಂಘಗಳಿದ್ದಾವೆ. ಆದರೆ ಒಕ್ಕಲಿಗರಿಗೆ ಅನ್ಯಾಯ ಆದಾಗ ಯಾರೂ ಬರಲಿಲ್ಲ ಕೇಳಲಿಕ್ಕೆ. ಕುಮಾರಸ್ವಾಮಿ ಅವರು ಬರ್ತಾರೋ ಬಿಡ್ತಾರೆ, ಅದು ವೈಯಕ್ತಿಕ ಬಿಟ್ಟಿದ್ದು. ನಾವು ಕುಮಾರಸ್ವಾಮಿ ಅವರು ನಮ್ಮ ಜನಾಂಗದ ಒಬ್ಬ ರಾಜಕೀಯ ವ್ಯಕ್ತಿ, ರಾಜಕೀಯ ನಾಯಕ, ರಾಜಕೀಯ ಮುಖಂಡ ಹಾಗೂ ಹಾಲಿ ಒಬ್ಬ ಕೇಂದ್ರ ಸಚಿವ. ಆದರೆ ಒಂದು ಕಿಂಚಿತ್ತು ಗೌರವ ಇಲ್ಲದೇ ಈಗಾಗಲೇ ಸುಮಾರು ಸಲ ಜಮೀರ್ ಅಹಮದ್ ಅವರು ಕಳಿಸಿದ್ದಾರೆ ಅವ್ರನ್ನ, ಕುಮಾರಸ್ವಾಮಿ ಅವ್ರನ್ನ ನೇರವಾಗೇ ಬೈತಾರೆ, ಕೆಟ್ಟ ಮಾತೇ ಬೈತಾರೆ. ಈಗ ಇದುವರೆಗೂ ಸಮಾಜದ ಮುಖಂಡರು ಯಾರೂ ಬಂದಿಲ್ಲ ಇದು ಸ್ಟಾಪ್ ಮಾಡಲಿಕ್ಕೆ. ಕುಮಾರಸ್ವಾಮಿ ಅವ್ರಿಗೆ ಬೈದರು ಒಂದೇ, ಇಡೀ ಒಕ್ಕಲಿಗ ಸಮುದಾಯಕ್ಕೆ ಬೈದರು ಒಂದೇ ಅಂತ ನಾನೇನು ಮಾಡಿದೆ, ಇವತ್ತು ನಮ್ಮ ವಿಶ್ವ ಒಕ್ಕಲಿಗರ ಏನು ಯುನೈಟೆಡ್ ಫೋರಮ್ ಆಫ್ ವರ್ಲ್ಡ್ ಒಕ್ಕಲಿಗಾಸ್ ಅಂತ ಏನು ನಾವು ಮಾಡ್ಕೊಂಡಿದ್ದೀವಿ, ವಿಶ್ವಾದ್ಯಂತ ಹಳ್ಳಿಯಿಂದ ಹಿಡಿದು ವಿಶ್ವದಲ್ಲಿ ಯಾರು ಒಕ್ಕಲಿಗರು ನೆಲೆಸ್ತಾರೋ ಅವರಿಗೆ ಯಾವ ರೀತಿಯಾಗಿ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಏನೇ ತೊಂದರೆ ಆದರೂ ನಮ್ಮ ಸಂಸ್ಥೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ತೊಗೊಂಡು ನಮ್ಮ ಸಂಸ್ಥೆ ಸದಸ್ಯರೆಲ್ಲ ಚರ್ಚೆ ಮಾಡಿ, ಇನ್ನು ಮುಂದೆ ಜಮೀರ್ ಅಹಮದ್ ಖಾನ್ ನಂತರ ಪ್ರಚಾರ ಪ್ರಿಯರು ಬೇರೆ ಒಂದು ಜಾತಿನ, ಬೇರೆ ಒಂದು ಧರ್ಮ ನಿಲ್ಲಿಸೋದ್ರಿಂದ ಅವ್ರಿಗೆ ಅವ್ರ ಧರ್ಮಕ್ಕೂ ಒಳ್ಳೇದಾಗುತ್ತೋ ಇಲ್ಲ ಅವರ ಧರ್ಮದ ಮುಖಂಡರಿಗೆ ಸಮಾಧಾನ ಮಾಡಲಿಕ್ಕೋಸ್ಕರ ಮಾಡ್ತಾರೆ ಗೊತ್ತಾಗ್ತಿಲ್ಲ. ಅವರ ವೈಯಕ್ತಿಕ ಬೆಳವಣಿಗೆಗೆ ನಮ್ಮ ಒಕ್ಕಲಿಗ ಸಮಾಜನ ಜಮೀರ್ ಅಹಮದ್ ಟಾರ್ಗೆಟ್ ಮಾಡಿದ್ದಾರೆ. ಅದಕ್ಕೆ ನಾವು ಒಕ್ಕಲಿಗ ಸಮಾಜದವರು ನಾವು ಒಪ್ಪೋದಿಲ್ಲ. ಅದನ್ನು ಅವರು ನಮ್ಮ ಒಕ್ಕಲಿಗರ ನಾಯಕರನ್ನ ನಿಂದನೆ ಮಾಡ್ತಾರೆ, ಒಕ್ಕಲಿಗ ಸಮಾಜ ನಿಂದನೆ ಮಾಡ್ತಾರೆ. ಹಂಗಾಗಿ ನಾವು ಇನ್ನು ಮುಂದೆ ಜಮೀರ್ ಅಹಮದ್ ಖಾನ್ ಅವ್ರಿಗೆ ನ್ಯಾಯಾಲಯದಲ್ಲಿ, ಕೋರ್ಟ್ನಲ್ಲಿ ಒಂದು ಇಂಜಂಕ್ಷನ್ ಸೂಟ್, ಪರ್ಮನೆಂಟ್ ಇಂಜಂಕ್ಷನ್ ಸೂಟ್ ನಮ್ಮ ಸಂಸ್ಥೆಯಿಂದ ಫೈಲ್ ಮಾಡಿ, ಅವರು ವೈಯಕ್ತಿಕವಾಗಿದ್ದರೆ ಸಾರ್ವಜನಿಕವಾಗಿ ಒಕ್ಕಲಿಗರ ವಿರುದ್ಧ ಮಾಡೋಕ್ಕೆ ನಾವು ಬಿಡೋಲ್ಲ. ವೈಯಕ್ತಿಕವಾಗಿ ಯಾರಾದರೂ ಒಕ್ಕಲಿಗರಾಗಲಿ, ಅದು ಒಕ್ಕಲಿಗ ನಾಯಕರಾಗಲಿ ಏನಾದರೂ ತಪ್ಪು ಮಾಡಿದರೆ ಅವರು ಕಾನೂನಿನಲ್ಲೇ ಹೋರಾಟ ಮಾಡಲಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.